ತುಂಬ ಭಯ ಕೂಡ ಆಗ್ತಿದೆ. ಬಟ್ ದೇವರ ಒಂದು ಹೆಸರು ಹೇಳ್ಕೊಂಡು ನಂದಿ ಎಕ್ಸ್ಪ್ಲೋರ್ ಜೊತೆಗೆ ನಂದಿ ಮೂರ್ತಿ ಎಷ್ಟು ಮುದ್ದಾಗಿದೆ ನೋಡಿ, ಶಿವನ ಸ್ಟ್ಯಾಚು. ಇಲ್ಲಿ ಶಿಷ್ಯ ರಕ್ತ ಬೀಜಾಸುರನ ಅವಳಿ ಜಾಸ್ತಿ ಆದಾಗ ಹೊನ್ನಾದೇವಿ ಅವತಾರ ಎತ್ತಿ ಅವನ್ನ ಸಂಹಾರ ಮಾಡಿ. ಹಾಯ್ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಶಿವಗಂಗೆ ಬೆಟ್ಟದ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಒಂದು ವಿಡಿಯೋ ಮೊದಲನೇ ಭಾಗವಾಗಿರುತ್ತೆ. ಯಾಕೆ ಅಂತಂದರೆ ಈ ಒಂದು ಶಿವಗಂಗೆ ಬೆಟ್ಟ ಕೇವಲ 2-3 ದೇವಸ್ಥಾನಗಳಿರೋ ಬೆಟ್ಟ ಅಲ್ಲ, ತುಂಬ ಇತಿಹಾಸ ಇರೋ ಬೆಟ್ಟ. ಆದ ಕಾರಣ ನಾನು ಆ ದೇವಸ್ಥಾನಗಳ ಇತಿಹಾಸವನ್ನು ಪ್ಲಸ್ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಇರುವಂಥ ಜಾಗಗಳ ಜೊತೆ ಭಾಗವಾಗಿ ಡಿವೈಡ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ ನಿಮಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳು ಈ ವಿಡಿಯೋದಲ್ಲಿದೆ. ಬನ್ನಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಸ್ನೇಹಿತರೆ, ಶಿವಗಂಗೆಗೆ ಬಂದರೆ ಎಲ್ಲ ಸೀದಾ ಬೆಟ್ಟಕ್ಕೆ ಹೋಗ್ಬಿಡ್ತಾರೆ. ಬಟ್ ಏನಪ್ಪ ಅಂದರೆ ಶಿವಗಂಗೆಗೆ ಬಂದರೆ ಫಸ್ಟು ಇನ್ನೊಂದು ಜಾಗ ತೋರಿಸ್ತೀನಿ ನಿಮಗೆ. ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಜಾಗಕ್ಕೆ ಬರಬೇಕು. ಅದು ಯಾವ ಜಾಗ ಅಂತ ಈಗ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟು ಈ ಒಂದು ಕಲ್ಯಾಣಿಗೆ ಬನ್ನಿ. ಆ್ಯಕ್ಚುಲಿ ಕಲ್ಯಾಣಿ ತುಂಬ ಸ್ವಚ್ಛವಾಗಿದೆ. ಯಾಕೆ ಸ್ವಚ್ಛವಾಗಿದೆ ಅಂದರೆ ನೋಡ್ತಾ ಇದ್ದೀರಲ್ಲ, ಕಲ್ಯಾಣಿಗೆ ಪೂರ್ತಿ ಬ್ಯಾರಿಕೇಡ್ ಹಾಕಿದ್ದಾರೆ, ಫುಲ್ಲು ಬೀಗ ಹಾಕಿದ್ದಾರೆ, ಒಳಗಡೆ ಯಾರೂ ಹೋಗಂಗಿಲ್ಲ ಅಂತ. ಆದರೂ ಕೆಲವರು ಈ ಒಂದು ಪ್ಲಾಸ್ಟಿಕ್ಕು ಅದು ಇದೆಲ್ಲ ಎಷ್ಟೇ ಸ್ವಚ್ಛ ಮಾಡಿದ್ರೂ ನಮ್ಮ ಜನಗಳು ನೀಟಾಗಿರೋದು ನೋಡಲ್ಲ. ಬಟ್ ಫಸ್ಟ್ ಬಂದಾಗ ಈ ಒಂದು ಕಲ್ಯಾಣಿನ ನೋಡಿಕೊಂಡು ನಂತರ ಬೆಟ್ಟಕ್ಕೆ ಮೂವ್ ಆಗೋಣ. ಸ್ನೇಹಿತರೆ, ವೆಲ್ಕಮ್ ಟು ಶಿವಗಂಗೆ ಬೆಟ್ಟ. ನೀವು ಬೇಕಾದ್ರೆ ಇಲ್ಲೇ ಪೂಜೆ ಸಾಮಾನು ಅಂಗಡಿ ಎಲ್ಲ ಇದೆ. ಇದೊಂದು ಸ್ಟ್ಯಾಚು ಇದೆ ನೋಡಿ, ಮೇನ್ ಎಂಟ್ರೆನ್ಸ್ ಶಿವಗಂಗೆ ಬೆಟ್ಟಕ್ಕೆ. ಸ್ಟ್ಯಾಚು ಎಷ್ಟು ಮುದ್ದಾಗಿದೆ ನೋಡಿ, ಶಿವನ ಸ್ಟ್ಯಾಚು. ಸ್ನೇಹಿತರೆ, ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ನೋಡಿ. ಬಟ್ 15 ರೂಪಾಯಿ ಒಂದು ಬೈಕ್ಗೆ. ಆ್ಯಕ್ಚುಲಿ ದೇವಸ್ಥಾನ ನೋಡಿದ್ರೆ ನೀವು ಅಂದ್ಕೋಬೋದು ಚಪ್ಪಲ್ ಹಾಕೊಂಡು ಹೋಗಂಗಿಲ್ಲ ಅಂತ. ಬಟ್ ಫುಲ್ ಬೆಟ್ಟ ಹತ್ತಬೇಕು ಅಂತಂದರೆ ಚಪ್ಪಲ್ ಹಾಕ್ಕೊಂಡು ಹೋಗಬೇಕು. ಓಕೆ, ಅಫಿಷಿಯಲಿ ವೆಲ್ಕಮ್ ಟು ನಮಸ್ಕಾರ ಮಾಡ್ಕೊಂಡು ಹತ್ಬಿಡೋಣಪ್ಪ ಬೆಟ್ಟನ. ಶಿವಗಂಗೆ ಬೆಟ್ಟ ಸ್ಟಾರ್ಟಿಂಗ್ ಮೆಟ್ಲುಗಳು ಇಲ್ಲಿಂದ ಒಂದು 150-200 ಮೆಟ್ಲು ಇದೆ ಫಸ್ಟ್ ದೇವಸ್ಥಾನಕ್ಕೆ. ಓಕೆ, ಹತ್ತೋಣ, ಸ್ಟಾರ್ಟ್ ಆಗೋಣ. ಸದ್ಯ ಕೋತಿಗಳೆಲ್ಲೂ ಇಲ್ಲ ಇಲ್ಲಿ, ಮುಂದೆ ಹೋಗ್ತಾ ಸಿಗ್ಬೋದು. ಆ್ಯಕ್ಚುಲಿ ನಾವಿನ್ನ ತಿಂಡಿ ಕೂಡ ತಿಂದಿಲ್ಲ. ತಿಂಡಿ ತಿನ್ನ ಅಂತ ಅಂದ್ಕೊಂಡಿದ್ದು, ಬಟ್ ತಿಂಡಿ ತಿಂದಿಲ್ಲ. ಮೇಡಮ್ನವ್ರು ಅದರಲ್ಲಿ ಸುಸ್ತಾಗಿದ್ದಾರೆ. ಸ್ನೇಹಿತರೆ, ಫಸ್ಟು ದೇವಸ್ಥಾನ ಸಿಗೋದು ಗವಿ ಗಂಗಾಧರೇಶ್ವರ ಮತ್ತು ಹೊನ್ನಮ್ಮ ದೇವಿ. ಅದಕ್ಕಿಂತ ಮುಂಚೆ ಷಣ್ಮುಗನ ಆಶೀರ್ವಾದ ತಗೊಬಿಡೋಣ. ಸ್ನೇಹಿತರೆ, ಅಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ ಹೆಬ್ಬಾಗ್ಲಿದೆ. ದೇವಸ್ಥಾನ ಅಲ್ಲಿದೆ, ಗವಿ ಗಂಗಾಧರೇಶ್ವರ ದೇವಸ್ಥಾನ. ಅದಕ್ಕಿಂತ ಮುಂಚೆ ನಮ್ಮ ನಂದಿ ಮೂರ್ತಿ ಇದೆ. ನಂದಿ ಎಕ್ಸ್ಪ್ಲೋರ್ ಜೊತೆಗೆ ನಂದಿ ಮೂರ್ತಿ ಹೇಗಿದೆ ನೋಡಿ. ಬಾ, ಎಷ್ಟು ದೊಡ್ಡದಾಗಿದೆ. ಫ್ರಂಟಿಂದ ಒಂದು ಪ್ರದಕ್ಷಿಣೆ ಹಾಕ್ಬೋಣ. ಬಾಬಾ ಬರೋ ನೀನು. ಗಾತ್ರದಲ್ಲಿ ಎಷ್ಟು ದೊಡ್ಡದಿದೆ ನೋಡಿ, ಕಾಣಿಸ್ತಿದ್ಯಾ? ಆ್ಯಕ್ಚುಲಿ ಈ ಕಲ್ಲು ಇರೋ ಕಲ್ಲಿನಲ್ಲೇ ಕೆತ್ತಿರೋದು ಇದು, ಆ ಥರ ಅನ್ನಿಸ್ತಾ ಇದೆ ನನಗೆ. ಪಕ್ಕದಲ್ಲಿ ಒಂದು ಗೋಪುರ ಇದೆ ನೋಡಿ. ಬಂಡೆಗಳಲ್ಲೂ ಕೆತ್ತನೆಗಳಿದೆ. ಇಲ್ಲಿಂದ ಕೂಡ ಡೈರೆಕ್ಟಾಗಿ ಮೇಲ್ಗಡೆ ಹೋಗುತ್ತೆ. ಅಂದರೆ
ಈ ಒಂದು ದೇವಸ್ಥಾನ ಸ್ಕಿಪ್ ಮಾಡಿ ಹೋಗ್ಬೇಕಂದ್ರೆ ನಾವು ಇಲ್ಲಿಂದ ಡೈರೆಕ್ಟ್ ಹೋಗ್ಬೋದು. ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಹೊರಡೋಣ. ಸ್ನೇಹಿತರೆ, ಇನ್ನೇನು ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಫಸ್ಟ್ ಸಿಗೋದು ನಿಮಗೆ ಈ ಒಂದು ಪಾತಾಳ ಗಂಗೆ ಮತ್ತು ವೀರಭದ್ರ ಸ್ವಾಮಿಯ ಸನ್ನಿಧಿ. ಮಠದ ಗದ್ದಿಗೆ ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಟಿಕೆಟ್ ಇರುತ್ತೆ, 10 ರೂಪಾಯಿ ಒಂದು ಟಿಕೆಟು. ಈ ಗಂಗೆಯು ಪಾತಾಳದಿಂದ ಉದ್ಭವವಾಗಿದ್ದು ನೋಡ್ಕೊಬಿಡಿ. ಓಕೆ, ಪಾತಾಳ ಗಂಗೆಗೆ ಹೋಗೋಣ. ನೋಡಿ, ಇಲ್ಲೇ ಇರೋದು ವೀರಭದ್ರ ಸ್ವಾಮಿ. ಪೂಜೆ ನಡೀತಾ ಇದೆ. ಜನ ಇದ್ದಾರೆ, ಹೋಗೋಣ ಹೊರಗಡೆ. ಸ್ನೇಹಿತರೆ, ನಾನು ಏನು ಹೇಳಿದೆ ಆವಾಗಲೇ ನೋಡಿ, 2 ಬಂಡೆಗಳ ಸೀಲಿ ಪಾತಾಳ ಗಂಗೆ ಇರೋದು. ಈ ಒಂದು ಜಾಗದ ಅದ್ಭುತನೇ ಇದು. ನೀವು ನೋಡ್ತಾ ಇರ್ಬೋದು ಎಷ್ಟು ವಿಸ್ಮಯವಾಗಿದೆ ಅಂದರೆ ನೋಡಿ. ಇಳಿಲಿಕ್ಕೆ ಈಗ ಮೆಟ್ಟಲುಗಳು ಮಾಡಿದ್ದಾರೆ, ಬಟ್ ಒಳಗಡೆ ಹೋಗ್ತಾ ಇದ್ದರೆ ತುಂಬ ಭಯ ಕೂಡ ಆಗ್ತಿದೆ. ಬಟ್ ದೇವರ ಒಂದು ಹೆಸರು ಹೇಳ್ಕೊಂಡು ಹೋಗ್ಬೇಕು. ನೋಡಿ, ಎಷ್ಟು ದೂರ ನೋಡ್ತಿದ್ರು ಅಷ್ಟು ದೂರ ಕೂಡ ಆ ಒಂದು ಸೀಳಿರೋಂಥ ಜಾಗ ಫುಲ್ 2 ಬಂಡೆಗಳ ಮಧ್ಯೆ ಇದೆ. ಅದು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಮತ್ತು ಈ ಒಂದು ಗಂಗೆ ಎಲ್ಲಿಂದ ಎಷ್ಟು ದೂರ ಆಳ ಕೂಡ ಇದೆ ಅಂತ ಗೊತ್ತಿಲ್ಲ. ಹೋಗಿ ಕೆಳಗಡೆ ಒಳ್ಳೆಯದಾಗಲಿ ಅಂತ ನೀರು ಹಾಕೊಂಡು ಬಂದ್ಬಿಡೋಣ. ಬರಮ್ಮ, ನಿಧಾನ, ಜಾರುತ್ತೆ. ಶಿವಗಂಗೆಗೆ ಬಂದಿದ್ದರೆ ದಯವಿಟ್ಟು ಇದೊಂದು ಜಾಗನ ಮಿಸ್ ಮಾಡದೆ ಹೋಗ್ಬಿಡಿ. ಇಲ್ಲೊಂದು ಶಿವಲಿಂಗ ಇದೆ, ಜೊತೆಗೆ ನಂದಿ ಇದೆ. ಇದೇ ಹೊನ್ನಮ್ಮ ದೇವಿ. दक्षिण काशी शिवगंगा क्षेत्र स्वस्ति श्री विद्या विद्या शाली वंश के सर्वमंगल शोभनाम संवत्सर दक्षिणायन ओम नागमार्तो देवानां गमनातो गर्वे घंटावरं दक्षा शंभो पाताल गंगे वीरभद्रस्वाम देवता फललांचरं प्रधाने तेकना ब्रह्मण उपहारते एकदैव यजमानाय स्त्रीदोषते कर्पूर निर्मितं ज्वालपात्र वेक्षितं याद निवारणं समस्त दुरितोपशमनं शिवपुत्र भद्रकाळीपदे पाताळगंगे वीरभद्रेश्वर मध्यवन्नारिकेल कदली फलद कंपोगी फल समायुक्तं नागवल्लदले रक्तं कर्पूरचूर्ण ताम्बूलं संयुक्तं फलोदकं नैवेद्यानन्तरं पाद्यं अर्घ्यम् आचमनं समर्पयामि। भद्रकाळीपदिपाताळगंगे वीरभद्रेश्वर प्रसीदमे श्री साम्बाय नमः। शालाविदा परिमाणा पुष्पाणि धारयामि। भद्रेश्वर सा महाप्रभु। ನೀವು ನೋಡ್ತಾ ಇರೋದು ಈಗ ಪಾತಾಳ ಗಂಗೆ ಅಂದ್ಬಿಟ್ಟು. ಹಿಂದೆ ಮೈಸೂರಿನಲ್ಲಿ ಚಾಮುಂಡಿ ಅವತಾರದಾಗೆ ಮಹಿಷಾಸುರ ಸಂಹಾರ ಮಾಡಿ ಆದಿಶಕ್ತಿ ಇಲ್ಲಿ ಶಿಷ್ಯ ರಕ್ತಬೀಜಾಸುರನ ಅವಳಿ ಜಾಸ್ತಿ ಆದಾಗ ಹೊನ್ನಾದೇವಿ ಅವತಾರ ಎತ್ತಿ ಅವನ್ನ ಸಂಹಾರ ಮಾಡಿ ಬಾಯಾರಿಕೆ ಆದಾಗ ತ್ರಿಶೂಲದಿಂದ ಬಂಡೆ ಹೊಡೆದು 2 ಭಾಗ ಆಗಿ ಗಂಗೆ ಉಕ್ಕರ್ದು ಬಂದು ಕುಡಿದು ವಾಪಸ್ ಹೋಗ್ರೆ ಹಿಂದೆ ಎರ್ಕೊಂಬತ್ತಾಯ್ತಂತೆ. ಆವಾಗ ನೀನು ನನ್ನ ಹಿಂದೆ ಬಂದ್ರೆ ಊರುಳು ಎಲ್ಲ ಊರಾಳತ್ತೆ ಅಂದ್ಬಿಟ್ಟು ನೀನು ಎಷ್ಟೇ ಬಂದರೂ ನಾವು ಬೇಸಿಗೆಗೆ ಜಾಸ್ತಿ ಆಗೋ ಮಳೆಗಾಲ ಕಮ್ಮಿ ಆಗೋ ಶಾಪ ಕೊಟ್ಟು ವಾಪಸ್ ಹೋಗ್ತಾರೆ ಬೇಸಿಗೆ ಉಕ್ಕು ಬರ್ತಾಯ್ತಂತೆ. ಆವಾಗ ವೀರಭದ್ರ ಸ್ವಾಮಿ ಕಾವಲು ಹಾಕಿ ಗಂಗೆ ಬಂದ್ರೆ ಊರುಳಿ ಎಲ್ಲ
ನೀನು ಈ ಗಂಗಿಗೆ ಇಲ್ಲೇ ಕಾವಲಾಗಿರು ಅಂತ ಹೇಳ್ಬಿಟ್ಟು ಸ್ವರ್ಣಾಂಬಾಗ್ ನಿಲ್ಸಿರೋದು. ಇದು ಉದ್ದ 12 ಕಿಲೋಮೀಟ್ರು. ಮಾಗಡಿ ತಾಲೂಕು ಕುದೂರು ಅಂತ ಇದೆ, ಅಲ್ಲಿ ಅಂತರಗಂಗಿಗೆ ಸೇರುತ್ತೆ. ಸ್ವಾಮಿ ಈ ಒಂದು ಗಂಗೆ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಸೋಲೂರು ಹೋಬಳಿ ಕುದೂರು ಅಂತ ಇದೆ, ಅಲ್ಲಿ ಅಂತರಗಂಗಿಗೆ ಸೇರುತ್ತೆ. ಹಿಂದೆ ಕುದೂರವ್ರಿಗೆ ದಂಪತಿಗಳಿಗೆ ಮಕ್ಕಳಿಲ್ದಾಗ ನನ್ನ ಬಂಜೆತನ ನಿವಾರಣೆ ಮಾಡಿದರೆ ಆ ಮಗು ನಿನಗೆ ಬಿಡ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ. ಅದೇ ಥರ ಇಲ್ಲಿಂದ ಹೋದ್ಮೇಲೆ ನನ್ನ ಗಂಡು ಮಗ ಇದ್ದೀನಿ, ಅವ್ರು ಅದನ್ನು ತಂದು ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು ಸೊಸೆ ಅಮ್ಮ ನನ್ನ ಅರ್ಕೆ ಪ್ರಕಾರ ನನ್ನ ಬಂಜೆತನ ಅರ್ಸಿದ್ದಿ, ಅದೇ ಥರ ನಿನ್ನ ಅರ್ಕೆ ನಿಂಗೆ ಒಪ್ಪಿಸ್ತಾ ಇದ್ದೀನಿ, ಇನ್ನು ಉಳಿಸೋದು ಬಿಡು ನಿನ್ನ ಸೀರೆ ತಗೋ ಅಂತೇಳಿ ಬಿಟ್ಟು ಹೊರಟೋದ್ರಂತೆ. ಬಿಟ್ಟು ಮನೆಗೆ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆ ಕನಸ್ನಾಗ ಹೋಗಿ ಅಮ್ಮ ನೀವು ಬಿಟ್ಟಿರೋ ಮಗು ನಿಮ್ಮ ಊರ ಹತ್ರ ಅಂತರಗಂಗಿ ಇದೆ, ಅಲ್ಲಿ ಬಂದು ಹೇಳ್ತಾ ತಗೋ ಅಂತ ಹೇಳಿದ್ರಂತೆ. ಅವಾಗ ಇಲ್ಲಿ ಬಿಟ್ಟಿದ್ದ ಮಗು ಕುದೂರು ಅಂತರಗಂಗಿ ಮಗು ಆಡ್ತಾ ಇದ್ದಂತೆ. ಅಲ್ಲೋ ಮಗು ಎತ್ಕೊಂಡ್ರು ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಅಲ್ಲಿಂದಲ್ಲಿ ಸುರಂಗ ಅಂತ ಕಂಡುಹಿಡಿದಿರೋದು. ಈಗಲೂ ಅಷ್ಟೇ ಮದುವೆ ಆಗಿ ಒಂದು 5-6 ವರ್ಷ ಆಡ್ತಲ್ಲ ಅಂತವ್ರು ಮಕ್ಕಳಿಲ್ದವ್ರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿ ಏನೊಂದು ಅರಕೆ ಮಾಡ್ಕೊಳ್ಳೋದ್ರಂತ ಒಂದು ಮಗು ಆಗ್ತದೆ, ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ. ಕುದೂರು ಹತ್ರ ಪ್ರಸನ್ನ ಗಂಗಾ ಆದಿರೇಶನ್ ದೇವಸ್ಥಾನ ಇದೆ, ಕುದೂರು ಹತ್ರ. ಸ್ನೇಹಿತರೆ ನೋಡಿದ್ರಲ್ಲ, ಅವರು ಇವರು ಅಥವಾ ನಾವು ಯಾರೋ ಹೇಳೋದಕ್ಕಿಂತ ಆ್ಯಕ್ಚುಲಿ ಆ ಒಂದು ದೇವಸ್ಥಾನದ ಅರ್ಚಕರೇ ಅಲ್ಲಿರೋ ಏನು ಸತ್ಯ, ಅಲ್ಲಿರೋಂಥ ಏನು ಹಿಸ್ಟ್ರಿ ಏನಿದೆ ಅದನ್ನು ಅವ್ರಿಗೆ ಬಾಯರೆ ನೀಟಾಗಿ ಹೇಳಿದ್ದಾರೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದೇ ಹೊನ್ನಾದೇವಿ ಅಮ್ಮನವರ ದೇವಸ್ಥಾನ. ಮತ್ತು ಬರೋದು ಇದೆಯಾ ನೇಮ್ ಪ್ಲೇಟು? ನಮ್ಮ ಮಂದಿ ಸ್ನೇಹಿತರೆ, ಈಗ ಹೊನ್ನಮ್ಮ ದೇವಿಯ ದರ್ಶನ ಮಾಡಿದ್ವಿ. ಈಗ ನೆಕ್ಸ್ಟು ಕವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಕೋತಿಗಳ ಕಾಟ ಅಂತೂ ಸಿಕ್ಕಾಪಟ್ಟೆ ಇದೆ. ಇದೆ ನೋಡಿ, ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಹಾಯ್ ಸ್ನೇಹಿತರೆ, ನೋಡಿದ್ರಲ್ಲ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಆ್ಯಕ್ಚುಲಿ ಒಳಗಡೆ ಫೋನ್ ಅಲೌಡ್ ಇಲ್ಲ ವಿಡಿಯೋ ಮಾಡಲಿಕ್ಕೆ, ಬಟ್ ಅಲ್ಲಿರೋ ಒಂದು ಅದ್ಭುತದ ಒಂದು ಕ್ಲಿಪ್ನ ನಾನೀಗ ಹಾಕ್ತೀನಿ. ಏನು ಕ್ಲಿಪ್ಪಪ್ಪ ಅದು ಅಂತಂದರೆ ಅದು ಹಾಕೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ಏನಪ್ಪ ಅಂತಂದರೆ, ಈ ಒಂದು ಒಳಗಡೆ ಏನಿದೆ ಲಿಂಗ, ಅಂದರೆ ಗವಿ ಗಂಗಾಧರೇಶ್ವರ ಏನು ಲಿಂಗ ಇದೆ, ಆ ಒಂದು ಲಿಂಗದಲ್ಲಿ ಬೆಣ್ಣೆ ಹಾಕಿದ್ರೆ ತುಪ್ಪ ತೆಗಿತಾರೆ. ಬಟ್ ಆ ಒಂದು ಲಿಂಗಕ್ಕೆ ತುಪ್ಪ ಸವರಿದ್ರೆ ಬೆಣ್ಣೆ ಆಗಿ ಪರಿವರ್ತನೆ ಆಗುತ್ತೆ. ಅದೇ ಇಲ್ಲಿನ ಒಂದು ಮೇನ್ ಪವಾಡ ಅಂತಂದರೆ
ನಿಮ್ಗೆ ಆಲ್ಮೋಸ್ಟು ಕೆಲವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇದ್ದವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೇ. ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಬರೀ ಕಲ್ಲು ಬಂಡೆ ಮೇಲ್ಗಳೇ ಕಟ್ಟಿರೋದು, ಕೇವ್ಸ್ ಅಂತಾರಲ್ಲ, ಗುಹೆಗಳ ಒಳಗಡೆ ಎಷ್ಟು ದೇವಸ್ಥಾನಗಳಿದೆ. ಎಲ್ಲ ನಿಮಗೆ ಹೊನ್ನಮ್ಮ ದೇವಿ ದೇವಸ್ಥಾನ ಕೂಡ ತೋರಿಸ್ತೀನಿ ನಾನು. ಒಳಗಡೆ ಕೂಡ ಅಲೌಡ್ ಇಲ್ಲ, ಬಟ್ ನಿಮಗೋಸ್ಕರ ಒಂದು ವೀಡಿಯೋ ಮಾಡಿದೆ, ಅದು ರಿಸ್ಕ್ ತೊಗೊಂಡು. ಅದು ಕೂಡ ಅಷ್ಟೇ ಕೇವ್ಸ್ ಒಳಗಡೆ ಇರೋದು. ಸ್ನೇಹಿತರೆ, ಈ ಒಂದು ವಿಡಿಯೋನ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಭಾಗವನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ದೇವಸ್ಥಾನಗಳು ಮತ್ತು ಇಂಟ್ರೆಸ್ಟಿಂಗ್ ವಿಷಯಗಳು ಮುಂದಿನ ಎಪಿಸೋಡ್ನಲ್ಲಿದೆ. ವಿಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಬೆಟ್ಟದ ತುದಿವರೆಗೂ ಹತ್ತಿ ಎಲ್ಲ ದೇವಸ್ಥಾನದ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ತಿಳಿಸಿದ್ದೀನಿ. ಈ ಒಂದು ಭಾಗ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.